ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ನಿಮಗೆ ರಾಜ್ಯ ಸರ್ಕಾರದಿಂದ ಏನು ಬೆಂಗಳೂರು ನಿವಾಸಿಗಳಿಗೆ ಅಂದರೆ ಬೆಂಗಳೂರಿನಲ್ಲಿ ಏನು ನೆಲೆಸಿರ್ತಾರೋ ಸುಮಾರು 5 ವರ್ಷ ಮೇಲ್ಪಟ್ಟಿರೋಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಬೆಂಗಳೂರು ನಿವಾಸಿಗಳಿಗೆ 1 BHK ಫ್ಲ್ಯಾಟು ಅರ್ಜಿ ಕರೆಯಲಾಗಿದೆ. ಫ್ರೆಂಡ್, ಇದು ಸುಮಾರು ಒಂದು 5 ವರ್ಷದಿಂದಲೂ ಸಹ ಇದು ಅರ್ಜಿ ಕರೆಯಲಾಗಿದೆ. ಆಸಕ್ತಿ ಇರೋರು 1 BHK ಫ್ಲ್ಯಾಟು ನೀವೇನಾದ್ರು ತಗೊಬೇಕು ಅಂತ ಇದ್ದರೆ ನೀವು ತಗೊಬೋದು. 1 BHK ಫ್ಲ್ಯಾಟು. ಇಲ್ಲಿ ಸುಮಾರು ಕಮೆಂಟ್ಗಳು ಹೊಸ ವ್ಯೂವರ್ಸ್ಗಳು ನಮಗೆ ಚಾನಲಲ್ಲಿ ವಿಸಿಟ್ ಮಾಡಿದಾಗ ಅವರು ಕೇಳ್ತಾ ಇರ್ತಾರೆ, ಸರ್ 1 BHK ಫ್ಲ್ಯಾಟು ಯಾವ ರೀತಿ ತಗೊಬೇಕು ಈ ಬೆಂಗಳೂರಿನಲ್ಲಿ, ನಾವು ಸುಮಾರು ಒಂದು 10 ವರ್ಷ ಆಯಿತು 15 ವರ್ಷ ಆಯಿತು ತಗೊಬೇಕಂತ ಇದ್ದೀವಿ, ಈಗೇನಾದ್ರು ಅರ್ಜಿ ಹಾಕಿದ್ರೆ ನಮಗೆ ಸಿಗುತ್ತಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ, ಮತ್ತು 1 BHK ಫ್ಲ್ಯಾಟು ರೇಟ್ ಎಷ್ಟಾಗುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಸುಮಾರು ದಿನದಿಂದ ಇಲ್ಲಿ ಕೇಳ್ತಾಯಿದ್ರು. ಫ್ರೆಂಡ್, ಈಗ ನಾನು ನಿಮಗೆ ವಿಷಯ ತಿಳಿಸೋದಿಷ್ಟೇ. ಏನು ಸುಮಾರು ನಾನು ಒಂದು 5 ವರ್ಷದಿಂದಲೂ ಸಹ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ 1 BHK ಫ್ಲ್ಯಾಟು. ನಿಮಗೆ ಎಲ್ಲ ಮಾಹಿತಿ ನಾನು ಖಂಡಿತವಾಗಿ ನಿಮಗೆ ಕೊಡ್ತೀನಿ. ಇನ್ನೂ ಏನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ದಯವಿಟ್ಟು ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಿಮಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ನಾನು ಕೊಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್, ನಿಮಗೆ ಮೊದಲಿಗೆ ನಾನು 1 BHK ಫ್ಲ್ಯಾಟು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದ್ದಾವೆ. ಸುಮಾರು ಒಂದು 47,000 ಬೆಂಗಳೂರಿನಲ್ಲಿ ಫ್ಲ್ಯಾಟ್ಗಳು 1 BHK ಫ್ಲ್ಯಾಟ್ ಕಟ್ತಾಯಿದ್ದಾರೆ. ಇದರ ಹೆಸರು 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ, ಮತ್ತು ಇದು ಕಟ್ತಾ ಇರೋದು ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು. ಫ್ರೆಂಡ್, ಏನು ಬೆಂಗಳೂರು ಬಡ ಜನರಿಗೋಸ್ಕರ ಇದು ನಿರ್ಮಾಣ ಮಾಡ್ತಾಯಿದೆ. ಹಾಗಂತ ಇಲ್ಲಿ ಫ್ರೀ ಏನು ಕೊಡೋಲ್ಲ ಸರ್ಕಾರ, ನಿಮಗೆ ಸಬ್ಸಿಡಿ ಕೊಡುತ್ತೆ. ಅದ ನಂತರ ನೀವು ಅಮೌಂಟ್ ಕಟ್ಟಬೇಕು. ರೇಟು ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಈಗ ನಿಮಗೆ ಮೊದಲಿಗೆ ಈ 1 BHK ಫ್ಲ್ಯಾಟು 3 ಫ್ಲೋರ್ಗಳು ಮತ್ತು 4 ಫ್ಲೋರ್ಗಳು ಮತ್ತು 8 ಫ್ಲೋರು ಮತ್ತು 14 ಫ್ಲೋರು G+3 ಅಂತ, ಮತ್ತು 8 ಫ್ಲೋರು ಮತ್ತು 14 ಫ್ಲೋರ್ಗಳಲ್ಲಿ ಇದು ನಿರ್ಮಾಣ ಆಗುತ್ತೆ 1 BHK ಫ್ಲ್ಯಾಟ್ಗಳು. ಇಲ್ಲಿ ಸಿಂಗಲ್ ಮನೆಗಳು ಇಲ್ಲ, ಏನಿದ್ರು G+3 ಮತ್ತು 8 ಫ್ಲೋರು 14 ಫ್ಲೋರು ಈ ಥರ ಇಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಯಿತು 1 BHK ಫ್ಲ್ಯಾಟು. ಫ್ರೆಂಡ್, ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಯ್ತವೆ ಅಂದರೆ ಯಲಹಂಕದಲ್ಲೇ ಆಗುತ್ತೆ, ಯಶವಂತಪುರ ಆಗುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಆಗುತ್ತೆ, KR ಪುರಂ ಆಗುತ್ತೆ, ಮಹದೇವಪುರ ಆಗುತ್ತೆ. ಸುಮಾರು ಕಡೆ ಒಂದು ಟೋಟಲ್ ಒಂದು 30-40 ಕಡೆ ಇದು ಕಟ್ತಾಯಿದ್ದಾರೆ. ಜಾಸ್ತಿನೇ ಆಗಿದೆ. ಒಂದೊಂದು ಕ್ಷೇತ್ರದಲ್ಲೇ ಸುಮಾರು ಯಲಹಂಕದಲ್ಲೇ ಒಂದು 25-30 ಕ್ಷೇತ್ರ ಇದೆ. ಯಶವಂತಪುರದಲ್ಲಿ ಒಂದು 15-16 ಕ್ಷೇತ್ರ ಇದೆ. ಈ ಥರ ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಕಟ್ತಾ ಇರ್ತಾರೆ 1 BHK ಫ್ಲ್ಯಾಟು. ಫ್ರೆಂಡ್, ಇದು ನೀವೇನಾರ ತಗೊಬೇಕು ಅಂದರೆ ಮೊದಲಿಗೆ ಅರ್ಹತೆಗಳು ನಿಮಗೆ ಇಲ್ಲಿ ಮಾನದಂಡಗಳು ಇದ್ದಾವೆ. ಮೊದಲಿಗೆ ನೀವು ಮಿನಿಮಮ್ 5 ವರ್ಷ ಮೇಲ್ಪಟ್ಟಿರಬೇಕು ಬೆಂಗಳೂರಿನಲ್ಲಿ. ಪ್ರತಿಯೊಂದು ಅಡ್ರೆಸ್ಸು ಸಹ ನಿಮಗೆ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು. ಅಂದರೆ ಏನು ನಿಮಗೆ ರೇಷನ್ ಕಾರ್ಡ್ ಆಗಿರ್ಬೋದು, ಐಡೆಂಟಿ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಿಮ್ದು ಏನೇ ಒಂದು ಡಾಕ್ಯುಮೆಂಟ್ಸು ಏನೇ ಇದ್ದರೂ ಸಹ ಬೆಂಗಳೂರಿನಲ್ಲಿ ನೀವು ಇರಬೇಕಾಗುತ್ತೆ. ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ನಿಮ್ಗೆ ಹೇಳ್ದಂಗೆ BPL ಕಾರ್ಡು ಮೇನ್ ಬೇಕಾಗುತ್ತೆ, ಮತ್ತು APL ಇದ್ದರೂ ನೀವು ಅಪ್ಲೈ ಮಾಡ್ಬೋದು, ಅದು ನಿಮ್ಮ ಅದೃಷ್ಟ. ನಂತರ ಐಡೆಂಟಿ ಕಾರ್ಡು, ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರಿ ಅಂತ ಐಡೆಂಟಿ ಕಾರ್ಡು ಅಂದರೆ ಐಡೆಂಟಿ ಕಾರ್ಡ್ ಅಂದರೆ ಚುನಾವಣೆ ಚೀಟಿ, ನಂತರ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ನಿಮ್ಮ ಕ್ಯಾಸ್ಟ್ ಇನ್ಕಮ್ಮು, ನೀವು ಯಾವ ಜಾತಿ ಸೇರ್ತೀರೋ ಆ ಕ್ಯಾಸ್ಟ್ ಇನ್ಕಮ್ಮು, ಮತ್ತು ಇನ್ಕಮ್ ಸರ್ಟಿಫಿಕೇಟು, ವಾಸವಿ ದೃಢೀಕರಣ ಪತ್ರ, ಇವೆಲ್ಲ ಟೋಟಲು ಇಲ್ಲಿ ನಿಮಗೆ ಅರ್ಹತೆ ಪಡೆದಿರಬೇಕಾಗುತ್ತೆ. ಫ್ರೆಂಡ್, ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟು, ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಫ್ರೆಂಡ್, ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಫುಲ್ ಅಡ್ರೆಸ್ಸು, ರಾಜೀವ್ ಗಾಂಧಿ ವಸತಿ ನಿಗಮದ ಅಡ್ರೆಸ್ ಫುಲ್ ತೋರಿಸ್ತಾ ಇದ್ದೀನಿ. ಅದೇ ಥರ ಕೆಳಗಡೆ ನೋಡಿ www ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್, ಇದು ಲಿಂಕು. ಈ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೇರವಾಗಿ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ 1 BHK ತೋರಿಸುತ್ತೆ, 2 BHK ತೋರಿಸುತ್ತೆ. ನೀವು ಅವಾಗ ಏನು ಮಾಡ್ತೀರಾ ಅಂದರೆ 1 BHK ಮೇಲೆ ಕ್ಲಿಕ್ ಮಾಡಿ. 1 BHK ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಅರ್ಜಿ ಹಾಕೋದಾಗಲಿ, ಫ್ಲ್ಯಾಟ್ಗಳು ವಿವರ ಆಗಿರ್ಬೋದು, ಮತ್ತು ಬುಕ್ಕಿಂಗ್ ಆಪ್ಷನ್ನು ಎಲ್ಲ ನಿಮಗೆ ಅಲ್ಲೇ ತೋರಿಸುತ್ತೆ. ನೀವು ಒಂದ್ಸಲ ಸರ್ಚ್ ಮಾಡಿ, ಏನು ವೀಕ್ಷಿಸಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ. ಪ್ರತಿಯೊಂದು ನಿಮಗೆ ಅಲ್ಲಿ ಡೀಟೇಲ್ಸ್ ನಿಮಗೆ ಸಿಕ್ಕುತ್ತೆ. ಮೊದಲಿಗೆ ಆಧಾರ್ ಕಾರ್ಡು ನೀವು ಮೆನ್ಷನ್ ಮಾಡಿ, ಅದರ ನಂತರ ನಿಮ್ಮ ಅಡ್ರೆಸ್ ಮೆನ್ಷನ್ ಮಾಡಿ, ಅದರ ನಂತರ ಚುನಾವಣೆ ಚೀಟಿ, BPL ಕಾರ್ಡ್ ರೇಷನ್ ಇವೆಲ್ಲ ಕೇಳ್ತಾ ಇರುತ್ತೆ. ಮತ್ತು ಅಂಗವಿಕಲ ಆಗಿದ್ದರೆ ನೀವು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ. ಯಾಕೆಂದರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ. ಅಂದರೆ 14 ಫ್ಲೋರ್ಗಳಲ್ಲಿ ಇರುವಂತಹ ಜಾಗದಲ್ಲಿ ನಿಮಗೆ ಗ್ರೌಂಡ್ ಫ್ಲೋರ್ ಅಂದರೆ ನೆಲಮಹಡಿಯಲ್ಲಿ ನಿಮಗೆ ಸಿಗುತ್ತೆ. ಇದೇ ಬೆನಿಫಿಟ್ಟು, ಇನ್ನೇನಿಲ್ಲ. ಹಾಗಾದರೆ ಬನ್ನಿ, ನಿಮಗೆ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಟ್ಟೆ. ಈಗ ನೀವು ಏನಾದ್ರು 1 BHK ಫ್ಲ್ಯಾಟ್ಗೆ ನೀವು ಅರ್ಜಿ ಹಾಕಿರ್ತೀರ ಅಂತೇಳಿ, ಇಲ್ಲ ಅರ್ಜಿ ಹಾಕ್ತಾರೆ ಅಂದರೆ ನಿಮ್ಮ ಹತ್ತಿರ ಇರುವಂಥ ಸೈಬರ್ ಸೆಂಟ್ರ್ಗಳಲ್ಲಾದರೂ ಹೋಗ್ಬೋದು, ಅಥವಾ ನಿಮ್ಮ ಮೊಬೈಲ್ನಲ್ಲೇ ಇದು ಮಾಡ್ಕೋಬೋದು. ನಾನು ಲಿಂಕ್ ತೋರಿಸ್ತಾ ಇದ್ದೀನಿ, ಅರ್ಜಿ ಸಲ್ಲಿಸೋ ಮೊಬೈಲಲ್ಲೇ ನೀವು ಆಪ್ಷನ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅದ ನಂತರ ನಿಮಗೆ ನೀವು ಅರ್ಜಿ ಸಲ್ಲಿಸಾದ್ಮೇಲೆ ನಿಮಗೆ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ನಿಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಏನಂತ
ನೀವು ಸೆಲೆಕ್ಟ್ ಆಗಿದ್ದೀರಾ ರಾಜೀವ್ ವಸತಿ ನಿಗಮ ವೆಬ್ಸೈಟಿಗೆ. ಅಲ್ಲಿ ನೀವು IDFC ಬ್ಯಾಂಕಲ್ಲಿ ನಿಮ್ಮ ಖಾತೆ, ನಿಮ್ಮ ಹೆಸರು ಒಂದು ಖಾತೆ ಓಪನ್ ಮಾಡಿರ್ತಾರೆ ಬ್ಯಾಂಕ್ದು. ಆ ಖಾತೆಗೆ ಹೋಗಿ ನೀವು ಹಣ ಕಟ್ಟಿ, ಅಂದರೆ ಮುಂಗಡ ಹಣ 50,000 ರೂಪಾಯಿ ಹಣ ಕಟ್ಟಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕಾಗುತ್ತೆ. ಹಣ ಕಟ್ಟಿ ಫ್ಲ್ಯಾಟ್ಗಳಲ್ಲಿ ಬುಕ್ ಮಾಡಿದ ನಂತರ ನಿಮಗೆ ನೀವು ಫ್ಲ್ಯಾಟ್ಗಳು ಎಲ್ಲೇ ಖಾಲಿ ಇದ್ದರೂ ನೀವು ಚಾಯ್ಸ್ ಮಾಡ್ಬೋದು. ನೋಡಿ, ನಿಮಗೆ ಹತ್ತಿರ ಇರೋಂತಹ ಬೇಕು ಅಂದರೆ ನಿಮ್ಮ MLA ಹತ್ತಿರ ಹೋಗಿ MLA ಕೋಟದಲ್ಲಿ, ಅಂದರೆ ಸ್ಥಳೀಯ ಕೋಟದಲ್ಲಿ MLA ಹತ್ರ ವಿಸಿಟ್ ಮಾಡಿ ನೀವು ಅಲ್ಲೇ MLA ಕಡೆಯಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು BHF ಫ್ಲ್ಯಾಟ್ ತೊಗೊಬೋದು. ಇಲ್ಲ ನಾವು ಬೆಂಗಳೂರಲ್ಲಿ ಯಾವುದೇ ಒಂದು ಜಾಗದಲ್ಲಿ ತಾಂತೀನಿ ಅಂದರೆ ಸಾರ್ವಜನಿಕರಲ್ಲಿ ನೀವು ತೊಗೊಬೋದು. ನಿಮಗೆ 2 ಆಪ್ಷನ್ ಇರುತ್ತೆ, ಒಂದು ಸ್ಥಳೀಯ ಮತ್ತು ಸಾರ್ವಜನಿಕ ಆದರೆ ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲೂ ನೀವು ತೊಗೊಬೋದು. ಅದೇ ಸ್ಥಳೀಯ ಅಂದರೆ ನೀವು MLA, ನಿಮ್ಮ ಹತ್ತಿರ ಇರುವಂಥ MLA ಆಫೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಅರ್ಜಿ ಸಲ್ಲಿಸಿ 50,000 ಪೇ ಮಾಡಾದಮೇಲೆ ನೀವು ಫ್ಲ್ಯಾಟ್ಗಳು ಅವರೇ ಬುಕ್ ಮಾಡಿ ಒಂದು ಚೀಟಿ ಕೊಡ್ತಾರೆ MLA ಕೊಡ್ತಾರೆ. ಅದೇ ನೀವು ಸಾರ್ವಜನಿಕರಲ್ಲಿ ನೇರವಾಗಿ ಆನ್ಲೈನಲ್ಲೇ ನಿಮ್ಮ ಮೊಬೈಲಲ್ಲೇ ಬುಕ್ಕಿಂಗ್ ಅಂತ ಆಪ್ಷನ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನೇರವಾಗಿ ನೀವೇ ಆ ಫ್ಲ್ಯಾಟ್ಗಳೆಲ್ಲ ಬುಕ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ತೀನಿ. ಬಟ್ ಈಗ ರೇಟ್ ಬಗ್ಗೆ ನಿಮಗೆ ಮಾತಾಡೋಣ. ರೇಟ್ ಬಗ್ಗೆ ಇದು ನೋಡಿ, ಟೋಟಲ್ ಇದು 13,20,000 ಹೊಸ ಥರದಲ್ಲಿ. ನಿಮಗೆ ಹಳೆಯದು ರೇಟ್ ಹೇಳೋಕ್ಕೆ ಹೋದರೆ ಇನ್ನೂ ಹಾಫ್ ಆನ್ ಅವರ್ ಬೇಕು. ಅದು ಯಾಕೆಂದರೆ 2 ಸರಿ ಚೇಂಜ್ ಆಗಿ ಇದು 3ನೇ ಸರಿ ಹೊಸ ದರ. ಹಾಗಾಗಿ ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಮಾಡಲ್ಲ. ಈಗ ಸದ್ಯಕ್ಕೆ ಹೊಸ ದರ ರೇಟು 13,20,000 ಇಲ್ಲಿ ನಿಮಗೆ ಬೀಳುತ್ತೆ. ಫ್ರೆಂಡ್, 13,20,000ರಲ್ಲಿ ನಿಮಗೆ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಜನರಲ್ ಕ್ಯಾಟಗರಿಗೂ ಸಬ್ಸಿಡೀಸ್ ಕೊಡುತ್ತೆ, SC STಗೂ ಸಬ್ಸಿಡಿ ಸಿಗುತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಏನು 1 BHK ಫ್ಲ್ಯಾಟ್ ಆದರೆ 13 ಲಕ್ಷ ಅಂತ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಸಬ್ಸಿಡಿ ಸಿಗುತ್ತೆ. ಮತ್ತು ನೀವೇನಾರು ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಆ ತಿಂಗಳಿಗೆ ಮಿನಿಮಮ್ 3,000 ರೂಪಾಯಿ EMI ಕಮ್ಮಿ ಮಾಡ್ತಾರೆ. ಅಂದರೆ 3% 5% ಒಳಗೆ ನಿಮಗೆ ಕಮ್ಮಿ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಅಂದರೆ ಸಹಾಯಧನವೂ ಸಹ ಸರ್ಕಾರ ಕೊಡುತ್ತೆ. ನೀವು ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ, ಕ್ಯಾಶ್ ಇದ್ದರೆ ನೀವು ಕ್ಯಾಶ್ ಕೊಟ್ಕೋಬೋದು ಫುಲ್ಲು ಅಂತ ನಿಮಗೆ ತಿಳಿಸ್ತೀನಿ. ಬನ್ನಿ ಫ್ರೆಂಡ್, ಈಗ ನಿಮಗೆ ಈ ವಿಷಯ ನಾನು ತಿಳಿಸೋದಿಷ್ಟೇ. ಈಗ ರೇಟ್ ಬಗ್ಗೆ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಈಗ 13 ಲಕ್ಷದಲ್ಲಿ ಜನರಲ್ ಕ್ಯಾಟಗರಿಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ 2,70,000 ಜನರಲ್ ಕ್ಯಾಟಗರಿಯಲ್ಲಿ ಸಬ್ಸಿಡಿ ಬರುತ್ತೆ. ಈ ಸಬ್ಸಿಡಿ ಹೊರತುಪಡಿಸಿ ಈಗ 1 BHK ಫ್ಲ್ಯಾಟ್ಗೆ ಸುಮಾರು 10.5 ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಜನರಲ್ವರೆಗೆ. ಮತ್ತು ಇದು ಮೀಟ್ರು ನೀವೇನಾರು ತಗೊಳ್ಳುವಾಗ ಮೀಟ್ರ್ ಚಾರ್ಜಸ್ ಅಂತ ಒಂದು 2,000 ರೂಪಾಯಿ ಹಾಕ್ತಾರೆ, 2,000 3,000 ಹಾಕ್ತಾರೆ. ಬಟ್ ನಂತರ ನಿಮಗೆ ರಿಜಿಸ್ಟ್ರೇಷನ್ ಖರ್ಚು ಸಹ ನೀವು ಸ್ವಂತವಾಗಿ ಮಾಡಿಸ್ಬೇಕು. ಇದು 10 ಲಕ್ಷ ಕಟ್ಟಿ ಅಂತ ಸುಮ್ಮನೆ ಆಗ್ಬಾರ್ದು. ರಿಜಿಸ್ಟ್ರೇಷನ್ ಖರ್ಚು ನೀವು ಸ್ವಂತ ಸುಮಾರು ಒಂದು 50ರಿಂದ 60 ಒಳಗಡೆ ರಿಜಿಸ್ಟ್ರೇಷನ್ ಖರ್ಚು ಬರುತ್ತೆ. ಈ ಫ್ಲ್ಯಾಟ್ ರೇಟ್ 10 ಲಕ್ಷ, ರಿಜಿಸ್ಟ್ರೇಷನ್ ಖರ್ಚು ನಿಮಗೆ ಎಕ್ಸ್ಟ್ರಾ ಇಲ್ಲೇ ತಿಳಿಸ್ತಾ ಇದ್ವಿ. ಸುಮಾರು ಒಂದು 60,000 ಹತ್ತಿರ ರಿಜಿಸ್ಟ್ರೇಷನ್ ಖರ್ಚು ಬರುತ್ತೆ. 50ರಿಂದ 60,000 ಅಂದಾಜು ಪ್ರಕಾರ ಅಂತ ನಿಮಗೆ ತಿಳಿಸ್ತೀವಿ. ಇದರ ನಂತರ ನಿಮಗೆ SC ST ಅವ್ರಿಗೆ, ಈ SC ST ಅವ್ರಿಗೆ ಸುಮಾರು 3.5 ಲಕ್ಷ ರೂಪಾಯಿ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇದು ಸಹಾಯಧನ ಸಿಗುತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಸಹಾಯಧನ ಹೊರತುಪಡಿಸಿ SC ST ಸುಮಾರು 9,70,000 ಅಮೌಂಟು ಕಟ್ಟಬೇಕಾಗುತ್ತೆ. ಸಬ್ಸಿಡಿ ಹೊರತುಪಡಿಸಿ SC ST 9,70,000 ನೀವು ಅಮೌಂಟು ಕಟ್ಟಬೇಕಾಗುತ್ತೆ. ಇದೆಲ್ಲ ನಂತರ ನಿಮಗೆ ಅದು ಇವ್ರಿಗೂ ಸಹ ರಿಜಿಸ್ಟ್ರೇಷನ್ ಸೇಮ್ ಟು ಸೇಮ್ 50ರಿಂದ 60 ಒಳಗಡೆ ರಿಜಿಸ್ಟ್ರೇಷನ್ ಖರ್ಚು ಬರುತ್ತೆ. ಫ್ರೆಂಡ್, ಇವೆಲ್ಲ ನಿಮಗೆ ಟೋಟಲ್ ಇಲ್ಲಿ ಸರ್ಕಾರ ಕೊಡುತ್ತೆ. ಅದ ನಂತರ ಇವೆ ಬ್ಯಾಂಕಲ್ಲಿ ಏನಾರು ಲೋನ್ ಮಾಡಿಸ್ಕೋಬೇಕು ಅಂದರೆ, ಬ್ಯಾಂಕಲ್ಲಿ ನಿಮ್ಗೆ ಏನಾರು ಲೋನ್ ಮಾಡಿಸ್ಕೋಬೇಕು ಅಂದರೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಅಂದರೆ ನೀವು ಮಾಡಿಸ್ಕೋಬೋದು. ನೀವು ಫಿನಿಷಿಂಗಲ್ಲಿ ಆಗ ಫ್ಲ್ಯಾಟ್ಗಳಿಗೆಲ್ಲ ಸಾಲದ ಮೇಳ ಇವರೇ ಮಾಡ್ತಾಯಿರ್ತಾರೆ. ನೀವೇನು ನಾವು ಬ್ಯಾಂಕ್ ಹತ್ರ ಹೋಗಿ ಆ ಬ್ಯಾಂಕ್ ಹತ್ರ ತಿರ್ಬೇಕಪ್ಪ, ಈ ಬ್ಯಾಂಕ್ ಹತ್ರ ತಿರ್ಬೇಕು ಅಂತ ಏನಿಲ್ಲ. ಸರ್ಕಾರನೇ ಆ ಫ್ಲ್ಯಾಟ್ಗಳಿಗೆ ಸಾಲದ ಮೇಳ ಅಂತ ಇಟ್ಟಿರ್ತಾರೆ. ಆ ಸಾಲದ ಮೇಳಲ್ಲಿ ಆ ಬ್ಯಾಂಕ್ನವರೆಲ್ಲ ಬಂದಿರ್ತಾರೆ. ನೀವು ಕೇಳ್ಕೊಂಡು ಎಷ್ಟು ಇಂಟ್ರೆಸ್ಟು ಏನು ಇರುತ್ತೆ ಅಂತ ಅವರೇ ವಿವರಣೆ ಕೊಡ್ತಾರೆ. ನೀವು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೋಬೋದು. ಲೋನ್ ಮಾಡಿಸಿದ ನಂತರ ನಿಮಗೆ ಸಬ್ಸಿಡಿ ಸಹಾಯಧನ ಸರ್ಕಾರದಿಂದ ಸಿಗುತ್ತೆ. ಬಡವರು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಒಂದು 3% 5%ವರೆಗೆ ನಿಮಗೆ ಸಬ್ಸಿಡಿ ಹಣ ಸಹಾಯಧನ, ಅಂದರೆ ಒಂದು EMI ನಿಮಗೆ 9,000 ಬೀಳುತ್ತೆ ಅಂತೇಳಿ ಎಕ್ಸಾಂಪಲು. 9,000ದಲ್ಲಿ ಸರ್ಕಾರ ಒಂದು 3,000 ಕೊಡುತ್ತೆ. ನೀವು EMI 6,000 ಕಟ್ಟಬೇಕು. ಎಕ್ಸಾಂಪಲ್, ಒಬ್ಬರಿಗೆ 2,500 ಬರ್ಬೋದು, 3,000 ಬರ್ಬೋದು. 3,000 ಒಳಗಡೆ ತಿಳ್ಕೊಳ್ಳಿ. ಮತ್ತು 3,000 ಅಂತ ಹೇಳ್ಕೊಬಿಡಿ. ಅದ್ರ ಒಳಗಡೆ ಎಷ್ಟಾರು ಬರ್ಬೋದು, 2,500 ಆಗ್ಬೋದು, 3,000 ಅಂತ ಹೇಳ್ತಾರೆ. ಬಟ್ ಇನ್ನೂ ಸರ್ಕಾರದಿಂದ ಸಬ್ಸಿಡಿ ಹಣ ಬಂದಿಲ್ಲ, ಇನ್ನು ಕೆಲವು ದಿನಗಳು ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. 3,000 ಒಳಗಡೆ ನಿಮಗೆ ಹಣ ಮೈನಸ್ ಹಾಕಿ ನೀವು ಬ್ಯಾಲೆನ್ಸ್ ನೀವು EMI ಕಟ್ಟಬೇಕಾಗುತ್ತೆ ಅಂತಲೇ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಇಷ್ಟು ನಿಮಗೆ 1 BHK ಫ್ಲ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೀವೇನಾರು ತಾಳೋ ಅಂತ ಆಸಕ್ತಿ ಇರೋರು ನೀವು ತೊಗೊಬೋದು 1 BHK. ಮತ್ತು ಈಗೆಲ್ಲ ಸುಮಾರು ಕಡೆ ಫ್ಲ್ಯಾಟ್ಗಳೆಲ್ಲ ಬುಕ್ ಆಗಿರ್ತವೆ. ನಮ್ಗೆ ಇದೇ ಜಾಗದಲ್ಲಿ ಬೇಕು ಅಂದರೆ ಅಲ್ಲಿ ಕ್ಲೋಸ್ ಆಗಿರೋ ಜಾಸ್ತಿ ಇರ್ತವೆ. ಹಾಗಾಗಿ ನೀವು ಸ್ವಲ್ಪ ನೋಡಿ ಅರ್ಜಿ ಹಾಕಿ. ನಿಮ್ಗೆ ಏನಾರ ಇಲ್ಲೇ ಎಲ್ಲ ಬೇರೆ ಕಡೆ ತಾಂತೀವಿ ಅಂದರೆ ನೀವು ಓಕೆ ಮಾಡಿಕೊಡ್ತೀನಿ. 50,000 ಕಟ್ಟಿ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು. ನಿಮಗೆ ಅಡ್ರೆಸ್ ತೋರಿಸ್ತೀನಲ್ಲ, ಒಂದು ಸರಿ ಅರ್ಜಿ ಸಲ್ಲಿಸಿ. ನೀವು ಓಕೆ ಆದರೆ ಒಂದು ಸರಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ವಿಸಿಟ್ ಮಾಡಿ.
ಅಡ್ರೆಸ್ ಎಲ್ಲ ನಿಮ್ಗೆ ಕೊಟ್ಟಿರ್ತೀನಿ. ಫೋನ್ ನಂಬರ್ ಎಲ್ಲ ಇಲ್ಲೇ ಇರುತ್ತೆ. ಲ್ಯಾಂಡ್ಲೈನ್ ಫೋನ್ ನಂಬರು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ವಿಸಿಟ್ ಮಾಡಿ. ಖಂಡಿತವಾಗಿ ಅವರು ನಿಮಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾರೆ. ಫ್ರೆಂಡ್, ಇಷ್ಟು ನಿಮಗೆ ವಿವರ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಗೊತ್ತಾಗಲಿ ಒಂದು ಶೇರ್ ಮಾಡಿ.